ಬಿಗ್ ಬಾಸ್ ವಿನ್ನರ್ ಹನುಮಂತನನ್ನ ಹೊಗಳಿ ಇದೀಗ ಕಿಚ್ಚ ಸುದೀಪ್ ಟ್ರೋಫಿ ಕೊಟ್ಟು ದುಬಾರಿ 3 ಲಕ್ಷ ಬೆಲೆ ಬಾಳುವ ಒಂದು ಬ್ರಾಸ್ಲೆಟ್ ಅನ್ನ ಕೊಟ್ಟಿದ್ದಾರೆ. ಸೊ ನಿಜಕ್ಕೂ ಪ್ಲಾಟಿನಂ ಬ್ರಾಸ್ಲೆಟ್ ಅನ್ನ ಹನುಮಂತಗೆ ಗಿಫ್ಟ್ ಕೊಟ್ರ ಅನ್ನೋದು ಇದೀಗ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಸೊ ಬನ್ನಿ ಈ ಒಂದು ವಿಡಿಯೋನ ನೋಡ್ಕೊಂಡ್ ಬರೋಣ. ಈ ವಿಡಿಯೋ ನೋಡೋಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಸ್ನೇಹಿತರೆ, ಬಿಗ್ ಬಾಸ್ ಮನೆಯಲ್ಲಿ ಹನುಮಂತು ಟ್ರೋಫಿ ಗೆಲ್ಲೋದು ಸುಳ್ಳು ಅಂತ ಅನೇಕರು ಕೂಡ ಭಾವಿಸಿದ್ರು. ಸೊ ಸದ್ಯ ಬಿಗ್ ಬಾಸ್ ಟ್ರೋಫಿ ಗೆದ್ದು ಇದೀಗ ಕನಸನ್ನ ಈಡೇರಿಸಿದ್ದಾರೆ ಹನುಮಂತು. ಸೊ ಬಿಗ್ ಬಾಸ್ ತ್ರಿವಿಕ್ರಮ್ ಟ್ರೋಫಿಯನ್ನ ಗೆದ್ದು ಇದೀಗ ರನ್ನರ್ ಅಪ್ ಆಗಿ ಹನುಮಂತು ಬರ್ತಾರೆ ಅನ್ಕೊಂಡಿದ್ರು. ಸೊ ಎಲ್ಲ ಲೆಕ್ಕಾಚಾರ ಉಲ್ಟಾ ಆಗಿದ್ದು ಹನುಮಂತ ವಿನ್ನರ್, ತ್ರಿವಿಕ್ರಮ್ ರನ್ನರ್ ಆಗಿ ಹೊರಹೊಮ್ಮಿದ್ದಾರೆ. ಸೊ ಈ ಒಂದು ವಿನ್ನರ್ ಮತ್ತು ರನ್ನರ್ ಇಬ್ಬರ ಕೈಯನ್ನ ಹಿಡಿದುಕೊಂಡಿದ್ದಂತಹ ಕಿಚ್ಚ ಸುದೀಪ್ ವಿನ್ನರ್ ಅನೌನ್ಸ್ಮೆಂಟ್ ಮಾಡಿದ ಕಿಚ್ಚ ಆ ಕೂಡಲೇ ಕೈಯಲ್ಲಿದ್ದಂತಹ ಪ್ಲಾಟಿನಂ ನ ಒಂದು ಬ್ರಾಸ್ಲೆಟ್ 3 ಲಕ್ಷ ಬೆಲೆ ಬಾಳುವ ಒಂದು ಪ್ಲಾಟಿನಂ ಬ್ರಾಸ್ಲೆಟ್ ಅನ್ನ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ. ಸದ್ಯ ಹನುಮಂತು ಬಹಳ ಖುಷಿಯನ್ನು ವ್ಯಕ್ತಪಡಿಸಿದ್ದಾನೆ. ಸೊ ಬರೋಬ್ಬರಿ 5 ಕೋಟಿಗೂ ಅಧಿಕ ಮತಗಳಿಂದ ಇದೀಗ ವಿಜಯಶಾಲಿಯನ್ನ ಪಡ್ಕೊಂಡಿದ್ದಾನೆ ಹನುಮಂತ. ಸೊ ಹಳ್ಳಿಯಿಂದ ಬಂದು ಇಲ್ಲಿಯವರೆಗೂ ದೊಡ್ಡ ಸಾಧನೆ ಮಾಡಿರುವುದು ಒಂದು ಸುಲಭದ ಮಾತಲ್ಲ. ಹನುಮಂತ ತನ್ನ ಬಿಗ್ ಬಾಸ್ ಮನೆಯೊಳಗೆ ತನ್ನದೇ ಆದ ಆಟವನ್ನು ಆಡಿ ಒಳ್ಳೆಯ ಉತ್ತಮವಾದ, ಎಲ್ಲರಿಗೂ ಕೂಡ ಉತ್ತಮವಾದ ಒಂದು ಎಂಟರ್ಟೈನ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಸೊ ಯಾವ ರೀತಿ ಹೇಗಿರಬೇಕು ಆ ರೀತಿಯಾಗಿ ಅವರು ಹನುಮಂತ ಇದ್ರು. ಸೊ ಯಾರ ಬಳಿಯೂ ಕೂಡ ಕಿತಾಪತಿ ಗಲಾಟೆ ಮಾಡಿಕೊಳ್ಳದೆ ಎಲ್ಲರಲ್ಲೂ ಕೂಡ ಒಡನಾಟವನ್ನು ಹೊಂದಿದ್ದು ಪ್ರೀತಿಯಿಂದ ಈ ಒಂದು ಬಿಗ್ ಬಾಸ್ ಕಪ್ ಅನ್ನು ಗೆದ್ದಿದ್ದಾರೆ. ಸೊ ಈ ಒಂದು ಬಿಗ್ ಬಾಸ್ ಕಪ್ ಹನುಮಂತನಿಗೆ ಸಿಗಬೇಕು ಎಂದು ಅನೇಕರು ಕೂಡ ಭಾವಿಸಿದ್ರು. ಸೊ ಅದರಂತೆಯೇ ಹನುಮಂತನಿಗೆ ಟ್ರೋಫಿ ಕೈ ಮುಟ್ಟಿದೆ. ಸೊ ಹನುಮಂತಿಗೆ ಇದೀಗ ಕಿಚ್ಚ ಸುದೀಪ್ ದುಬಾರಿ ಉಡುಗೊರೆಯನ್ನು ಕೊಟ್ಟು ವಿಶ್ ಮಾಡಿದ್ದಾರೆ. ಸೊ ಹಳ್ಳಿ ಹೈದಿನಿಗೆ ಇನ್ನಷ್ಟು ಸಹಾಯ ಮಾಡುವ ಮುಂದೆ ಇರುವಂಥ ಕಿಚ್ಚ ಸುದೀಪ್ ಅವರಿಗೆ ಅನೇಕರು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಸೊ ಸದ್ಯ ಇದೀಗ ಬಿಗ್ ಬಾಸ್ ಮೊದಲ ವೇದಿಕೆಯಲ್ಲೇ, ಒಂದು ಫಿನಾಲೆ ವೇದಿಕೆಯಲ್ಲೇ ಮೊದಲ ಗಿಫ್ಟ್ ಕೊಟ್ಟಿದ್ದಾರೆ ಕಿಚ್ಚ ಸುದೀಪ್ ಹನುಮಂತುಗೆ. ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಥ್ಯಾಂಕ್ ಯು.